ಒಂದು ಕಂಪ್ನಿ ಡೈರೆಕ್ಟರ್ ಆಗೋದನ್ನ ನೋಡೋದು ನಿಂಗೆ ಆಸೆ ಇಲ್ವಾ? ನೀನು ಹೇಳೋ ಒಂದು ಮಾತಿಂದ ನಂಗೆ ದೊಡ್ಡ ಪೊಸಿಷನ್ ಸಿಗುತ್ತೆ ಅಂದಮೇಲೆ ನೀನು ಆಗಲ್ಲ ಅಂತ ಯಾಕಂತಿದ್ಯಾ? ತರುಣ್, ನೀನ್ ಇದಕ್ಕಿನ ನನ್ನ ಮದ್ವೆ ಆಗಿದ್ದು? ಶಡಪ್ ಶಾನ್ವಿ, ನಿನ್ ನನ್ನ ಹೆಲ್ಪ್ ಮಾಡೋ ಏನು ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಇದೇ ನಾಟಕ. ನಾಟಕ ನಾನ್ ಮಾಡ್ತಾ ಇದ್ದೀನಾ? ನಾನು ಇದುವರೆಗೂ ಬಿಸ್ನೆಸ್ ಅಲ್ಲಿ ತಲೆ ಹಾಕಿಲ್ಲ, ಅದ್ ನಿನ್ಗೂ ಗೊತ್ತು. ಹೀಗ್ ಸಡನ್ ಆಗಿ ಹೋಗಿ ನಾನು ಹೇಗೆ ಕೇಳಲಿ? ಯಾಕೆ ಕೇಳಕ್ಕಾಗಲ್ಲ? ಆ ಫ್ಯಾಕ್ಟ್ರಿ ಮೇಲೆ ಷರತ್ತಿಂದ ಎಷ್ಟು ಹಕ್ಕಿದೆಯೋ ನಿಂದು ಅಷ್ಟೇ ಹಕ್ಕಿದೆ. ನೀನ್ ಕೇಳಿದ್ರೆ ಅವ್ನು ಕೊಡಬೇಕು. ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ? ರಿಯಲಿ ರಿಯಲಿ? ದೆನ್ ಐ ಹ್ಯಾವ್ ಡಿಸೈಡೆಡ್, ನಾನು ಈ ಜನ್ಮದಲ್ಲಿ ಈ ವಿಷಯದ ಬಗ್ಗೆ ಅಣ್ಣನ ಹತ್ರ ಮಾತಾಡೋದಿಲ್ಲ. ಎಷ್ಟು ಧೈರ್ಯ ನಿಂಗೆ? ಹೌ ಡೇರ್ ಯು ನನಗೆ ಎದುರು ಮಾತಾಡ್ತೀಯಾ? ಶಾನ್ವಿ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಇವಳು ಯಾರ ಮಗಳು ಅನ್ನೋದನ್ನ ಮರ್ತು ಹೋಯ್ತಾ? ಅದು ಗೊತ್ತಿಲ್ಲದೆ ಸ್ವಲ್ಪ ನೀನು ಕೋಪ ಬಂದ್ರೆ ನನ್ನ ಮಗಳಿಗೆ ಹೊಡಿತೀಯ? ಇವಳು ಕುತ್ತಿಗೆ ತಾಳಿ ಕಟ್ಟಿದ್ಯಾ ಅಂದ್ ಮಾತ್ರಕ್ಕೆ ನಿನಗ್ ಬೇಕಾದಾಗೆ ನಡೆಸ್ಕೊಳ್ಳೋದಕ್ಕೆ ಇವಳೇ ನಿನ್ ಸರ್ವೆಂಟ್ ಅಲ್ಲ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ತರುಣ್. ಇನ್ನೊಂದು ಸಲ ನೀನೇನಾದ್ರೂ ನನ್ನ ಮಗಳ ಮೇಲೆ ಕೈ ಮಾಡಿದ್ದನ್ನ ನಾನು ನೋಡಿದ್ನೋ, ನೀನ್ ನನ್ನ ಮಗಳ ಗಂಡ ಅನ್ನೋದನ್ನು ನಾನು ಮರಿಬೇಕಾಗತ್ತೆ. ಮದುವೆ ಆದ ಕೂಡ್ಲೆ ಮಗಳ ಜೊತೆ ಇರೋ ಸಂಬಂಧ ಮುಗಿದು ಹೋಯ್ತು ಅಂತ ಆರಾಮಾಗಿ ಕೂರೋ ತಾಯಿ ಅಲ್ಲ ನಾನು. ನಾನು ಉಸಿರಿರೋವರೆಗೂ ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋ ತಾಯಿ ಕಣೋ ನಾನು. ಇಷ್ಟೊತ್ತು ನಾನು ಮಾತಾಡಿದ್ದನ್ನ ದುರ್ಗಾ ಕೇಳಿಸ್ಕೊಂಡಿದ್ದಾಳೆ ಅಂದ್ರೆ ಒಂಚೂರಾದ್ರೂ ಅವಳಿಗೆ ನನ್ನ ಮೇಲೆ ಗೌರವ ಹೆಚ್ಚಾಗತ್ತೆ. ಶಾನ್ವಿ, ನೀನೇನು ಯೋಚನೆ ಮಾಡಬೇಡ ಮಗಳೇ. ನಾನು ನಿನ್ ಜೊತೆಲಿದ್ದೀನಿ ಕಂದ. ನನ್ನ ಉಸಿರಿರೋವರೆಗೂ ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಿರೋ ತರ, ಅವ್ರ ತಂಟೆಗೆ ಯಾರು ಬರ್ದಿರೋ ತರ ನಾನು ನೋಡ್ಕೊಳ್ತೀನಿ. ನನ್ನ ಶರತ್, ನನ್ನ ಶಾನ್ವಿ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಪ್ರಪಂಚ. ನನ್ನ ಮಕ್ಕಳನ್ನ ಯಾರಾದ್ರೂ ನೋಯಿಸೋದಕ್ಕೆ ನೋಡಿದ್ರೆ ಅವ್ರ ವಿರುದ್ಧ ನಿಲ್ಲೋದಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ನಾನು ಸುಮ್ಮನೆ ಮೇಡಮ್ ಮೇಲೆ ಅನುಮಾನ ಪಟ್ಟೆ ಅನ್ಸುತ್ತೆ. ಮೇಡಮ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಅವ್ರ ಮನೆಯವರಿಂದ ತಮ್ಮ ಮಾಯಾಶಕ್ತಿನ ಮುಚ್ಚಿಟ್ಟಿರ್ಬೋದು, ಆದ್ರೆ ಈ ಕುಟುಂಬದ ಮೇಲಿರೋ ಅವ್ರ ಪ್ರೀತಿ ಮಾತ್ರ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಾಸ್ನಾಗ್ಲಿ ಸಾನ್ವಿನಾಗ್ಲಿ ಮೇಡಮ್ ಎಷ್ಟು ಪ್ರೀತಿಸ್ತಾರೆ. ಈ ಮನೆಗೆ ಯಾವುದೇ ಕಷ್ಟ ಬಂದ್ರು ಅವರೇ ಅಡ್ಡ ನಿಂತು ಕಾಪಾಡಿದ್ದಾರೆ. ಇಂಥವ್ರನ್ನ ನಾನು ಅನುಮಾನದಲ್ಲಿ ನೋಡಿದ್ನಲ್ಲ, ನಂದೇ ದೊಡ್ಡ ತಪ್ಪು. ಇಲ್ಲ, ಇನ್ಮುಂದೆ ನಾನು ಅವ್ರ ಮೇಲೆ ಯಾವುದೇ ಅನುಮಾನ ಪಡಲ್ಲ. ಅವರು ಈ ಕುಟುಂಬದ ರಕ್ಷಕಿ. ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆಯವ್ರನ್ನ ಆರಾಮಾಗಿ ಏಮಾರಿಸೋದು ತುಂಬಾ ಸುಲಭವಾದ ಕೆಲಸ. 4 ಹನಿ ಮೊಸಳೆ ಕಣ್ಣೀರ್ ಹಾಕಿದ ತಕ್ಷಣ ಕಣ್ಣಾರೆ ನೋಡಿದನ್ನೇ ಮರ್ತೋದ್ಯಲ್ಲ ದುರ್ಗಾ. ಮೂರ್ಖಳು ನೀನು. ಹೀಗೇ ಇರು, ನನ್ನ ಅಸಲಿ ರೂಪ ನೀನ್ ತಿಳ್ಕೊಳ್ಳೋ ಅಷ್ಟರಲ್ಲಿ ನಿನ್ನ ಕತೆನೂ ಮುಗಿಸ್ತೀನಿ. ದುರ್ಗಾ, ಈಗ ತಾನೇ ಸೀರೆ ಉಟ್ಕೊಂಡು ಹೋಗಿದ್ದೆ, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ತಿದ್ಯಲ್ಲ, ಏನು ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದೆಯಾ? ಹೊರಗಡೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ನಿನ್ ಗಂಡ ಮಾಡಿರೋದು. ಎಲ್ಲೋ ನೋಡ್ಕೊಂಬಂದು ನಂಗೆ ದಿಕ್ಕಿ ಹೊಡೆದ್ರು, ಜ್ಯೂಸ್ ಎಲ್ಲ ನನ್ನ ಸೀರೆ ಮೇಲೆ ಚೆಲ್ಲಿದ್ರು. ಅದಕ್ಕೆ ಸೀರೆ ಬದಲಾಯಿಸ್ಕೊಂಬಂದೆ. ಹಾಗಾದ್ರೆ ಶರದ್ಗೂ ನಿಂತರ ಜಾರ್ ಬೀಳೋ ಅಭ್ಯಾಸ ಶುರುವಾಗಿದೆ ಅಂತಾಯ್ತು. ನಿನ್ಗೊಣನು ಅವ್ರಿಗೂ ಮೆಟ್ಕೋತಾ ಇದೆ. ಅಕ್ಕ, ನೀನ್ ತಮಾಷೆ ಮಾಡ್ಬೇಡ ನೀನು. ನಾನೇನು ಬೇಕಂತ ಬೀಳೋದಿಲ್ಲ, ಇವರೇನೆ ಕಣ್ ಮುಚ್ಕೊಂಡು ಬಂದು ನಂಗೆ ದಿಕ್ಕಿ ಹೊಡೆದಿದ್ದು. ಅದು ಅಲ್ಲದೆ ಬೇಕಂತ ನಾನು ಇರುವಾಗ್ಲೇ ಏನಾದ್ರೂ ಒಂದು ಎಡ್ವರ್ಟ್ ಮಾಡ್ತಾರೆ. ಸರಿ ಆಗಿದ್ದೀರಾ ಇಬ್ರು.
ನಿನ್ನೆ ರಾತ್ರಿ ನೀನು ಮಾಳ್ವಿಕಾ ಮೇಡಮ್ ಬಗ್ಗೆ ಹೇಳಿದ್ಯಲ್ಲ, ಅದು ಅವ್ರ ಬಗ್ಗೆ ನೀನು ಯಾರ ಹತ್ರನೂ ಕೇಳಕ್ಕೆ ಹೋಗ್ಬೇಡ, ನಿನ್ನ ಹೃದಯ ಏನು ಹೇಳುತ್ತೋ ಅದನ್ನೇ ಕೇಳು ಅಂತ. ನನ್ಗನ್ಸುತ್ತೆ ಮಾಳ್ವಿಕಾ ಮೇಡಮು ನಿಜವಾಗ್ಲೂ ಒಳ್ಳೆಯವರು ಅಂತ. ಹೌದಾ? ನಿನಗೆ ಯಾಕೆ ಹಾಗನ್ನಿಸ್ತು? ಯಾಕಂದರೆ ನಾನು ಈಗ ತಾನೇ ಶಾನ್ವಿ ರೂಮ್ ಕಡೆ ಹೋಗ್ತಿದ್ದೆ. ಅಲ್ಲಿ ತರುಣ್ ಶಾನ್ವಿ ಮೇಲೆ ಕೋಪ ಮಾಡಿಕೊಂಡು ಅವಳಿಗೆ ಹೊಡೆಯಕ್ಕೆ ಹೋಗಿದ್ದ ಅಕ್ಕ. ಅವಾಗ ಮಾಳ್ವಿಕಾ ಮೇಡಮ್ ಅಡ್ಡ ಬಂದು ಅವನ್ನ ತಡೆದು ಅವನಿಗೆ ಸರಿಯಾಗಿ ಬೈದು ಶಾನ್ವಿನ ಕಾಪಾಡಿದ್ರು ಅಕ್ಕ. ಬಾಸ್ ಮತ್ತೆ ಶಾನ್ವಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ದು ಮಾಳ್ವಿಕಾ ಮೇಡಮ್ಮೇ ಅಲ್ವಾ? ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ಅವ್ರಿಗೆ ಎಂಥ ಸಂಸ್ಕಾರ ಇದೆ. ಮಾಳ್ವಿಕಾ ಮೇಡಮ್ಮೇ ಅಲ್ವಾ ಇದನ್ನೆಲ್ಲ ಕಲಿಸಿದ್ದ ಅವ್ರಿಗೆ? ಕೆಟ್ಟವ್ರಾಗಿದ್ರೆ ಇದನ್ನೆಲ್ಲ ಕಲ್ಸಕ್ಕಾಗ್ತಿತ್ತ? ಅದು ಅಲ್ಲದೆ ಎಷ್ಟು ವರ್ಷ ಅಂತ ಈ ಥರ ನಾಟಕ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳು? ದುರ್ಗಾ, ನೀನು ನೋಡ್ತಿರೋದೆಲ್ಲ ಬರೀ ಅಷ್ಟೇ. ಯಾಕೆ ಪುಟ್ ಮೇಡಮ್ ಅಂದರೆ ಮಾಳ್ವಿಕಾ ಮೇಡಮ್ಗೆ ಜೀವ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಹೇಳಬೇಕು ಅಂದರೆ ನನ್ನನ್ನು ಕೆಲ್ಸಕ್ಕೆ ತಗೊಂಡಿದ್ದೆ ಮಾಳ್ವಿಕಾ ಮೇಡಮ್ ಅಲ್ವಾ? ಇಡೀ ಕುಟುಂಬನ ಇಷ್ಟೊಂದು ಪ್ರೀತಿಸೋರು, ಇಷ್ಟೊಂದು ಕಾಳಜಿ ತೋರಿಸೋರು ಕೆಟ್ಟೋರಾಗೋದಕ್ಕೆ ಹೇಗೆ ಸಾಧ್ಯ ಅಕ್ಕ? ಬಾಸು ಮತ್ತೆ ಶಾನ್ವಿ ಒಳ್ಳೆ ಗುಣಗಳೇ, ಮಾಳ್ವಿಕಾ ಮೇಡಮು ಒಳ್ಳೆಯವರು ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ಅಕ್ಕ? ಹೌದಲ್ವಾ ಅಕ್ಕ? ಹೌದು ದುರ್ಗಾ, ನೀನು ಅನ್ಕೊಂಡಿರೋದು ನಿಜನೇ ಇರ್ಬೋದು.